ಇವತ್ತಿನ ನ್ಯೂಸ್ ನಂತರ ಇದೀಗ ಒಂದು ಸುದ್ದಿ ಬಂದಿದೆ. ಹಾಜರಾತಿ ಕೊರತೆ ಹಿನ್ನೆಲೆಯಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚುವ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸಾಹಿತಿ ಚಂದ್ರಶೇಖರ್ ಕಂಬಾರ ಈ ಸಂಬಂಧ PIL ಸಲ್ಲಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ. ಇವತ್ತು ನಮ್ಮ ಜೊತೆ ಸಂಪರ್ಕದಲ್ಲಿದೆ ಮಾರುತಿ. ಈ ಸಾರ್ವಜನಿಕ ಹಿತಾಸಕ್ತಿ ಯಾರೆಲ್ಲ ಸಲ್ಲಿಸಿದ್ದಾರೆ, ಏನೆಲ್ಲ ಪ್ರಶ್ನೆ ಮಾಡಲಾಗಿದೆ ಅದರಲ್ಲಿ? ಸಾಹಿತಿಗಳಾದಂತಹ ಚಂದ್ರಶೇಖರ್ ಕಂಬಾರ, ಅನಂತಮೂರ್ತಿ ಹಾಗೂ ಡಾಕ್ಟರ್ ಗಿರೀಶ್ ಕಾರ್ನಾಡ್, ಶಿವರುದ್ರಪ್ಪ ಈ 4 ಜನರು ಸೇರಿ ರಾಜ್ಯ ಸರ್ಕಾರದ ಈ ಕ್ರಮ ಏನಿದೆ, 5 ಮಕ್ಕಳಿಗಿನ್ನ ಕಡಿಮೆ ಇರುವಂತಹ ಶಾಲೆಗಳನ್ನ ಮುಚ್ಚಿಸ್ತೀವಿ, ಇಲ್ಲ ಅವುಗಳನ್ನ ಮತ್ತೊಂದು ಶಾಲೆಯಲ್ಲಿ ವಿಲೀನ ಮಾಡಿಸ್ತೀವಿ ಅನ್ನುವಂತಹ ಒಂದು ಆದೇಶ ಏನಿತ್ತು, ಆ ಒಂದು ಆದೇಶವನ್ನ ಪ್ರಶ್ನಿಸಿ ಅವರು ಇಂದು ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಅಂದ್ರೆ ಅವರು ಹೇಳುವಂತಹ ಪ್ರಕಾರ ಇವಾಗ ಒಂದು ಊರಿಗೂ ಮತ್ತು ಮತ್ತೊಂದು ಊರಿಗೂ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿದ್ದಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಬಹಳಷ್ಟು ಕಷ್ಟ ಆಗ್ಬೋದು ಅನ್ನುವಂತಹ ಒಂದು ಅಂಶವನ್ನ ಆಧರಿಸಿ ರಾಜ್ಯ ಸರ್ಕಾರ ಈ ಕ್ರಮ ಏನಿದೆ ಇದು ಆಧಾರ ರಹಿತವಾದಂತಹ ಕ್ರಮ. ಹಾಗಾಗಿ ಆ ಕ್ರಮವನ್ನ ವಿರೋಧಿಸಿ ನಾವು ಈ ಅರ್ಜಿಯನ್ನ ಸಲ್ಲಿಸಿದ್ದೀವಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಅವರು ಹೈಕೋರ್ಟ್ ನಲ್ಲಿ ಸಲ್ಲಿಸಿ ಅವರು ಹೈಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ದಾರೆ. ಅಮಿತ್, ಸೊ ಈಗಾಗಲೇ ಅರ್ಜಿ ಸಲ್ಲಿಸಿರೋರು 3 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಗಿರೀಶ್ ಕಾರ್ನಾಡ್, ಅನಂತಮೂರ್ತಿ ಮತ್ತು ಚಂದ್ರಶೇಖರ್ ಕಂಬಾರ್, ರಾಷ್ಟ್ರಕವಿ JS ಶಿವರುದ್ರಪ್ಪ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿಯಲ್ಲಿ ಪ್ರಮುಖವಾಗಿ ಇವರು ಶಾಲೆಯನ್ನು ಮುಚ್ಚಬಾರ್ದು ಅಂತ ಹೇಳಿದ್ದಾರೆ. ಸರ್ಕಾರ ಕೂಡ ಈಗ ಏನು ಹೇಳಿದೆ ಅಂದರೆ ಯಾಕೆ ಶಾಲೆಗಳನ್ನು ಮುಚ್ಚಬೇಕು ಅನ್ನುವ ಪ್ರಸ್ತಾಪವನ್ನು ಸರ್ಕಾರ ಕೂಡ ಸಲ್ಲಿದೆ. ನ್ಯಾಯಾಲಯ ಈ ಅರ್ಜಿಯನ್ನು ಸ್ವೀಕರಿಸಿದೆ. ಈಗ ಈ ಅರ್ಜಿ ಇನ್ನೂ 1-3 ದಿನಗಳ ಮಟ್ಟಿಗೆ ಲೀಸ್ಟ್ ಆಗುವುದು 1-3 ದಿನಗಳ ಮಟ್ಟಿಗೆ ಅನುಮಾನ ಅಂತ ಹೇಳ್ಬೋದು ಅಮಿತ್. ಯಾಕಂದ್ರೆ ನಾಳೆ ಭಾನುವಾರ ಇದೆ, ಇನ್ನು ಸೋಮವಾರ ಈಗಾಗಲೇ ಲೀಸ್ಟ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ಒಂದು ಪ್ರಕರಣ ಮಂಗಳವಾರ ಅಥವಾ ಬುಧವಾರ ನ್ಯಾಯಾಲಯದ ಮುಂದೆ ಬರಬಹುದು. ನ್ಯಾಯಾಲಯದ ಮುಂದೆ ಬಂದಂತಹ ನಂತರದ ದಿನಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ಹಂಗಾಮಿ ನ್ಯಾಯಮೂರ್ತಿಗಳು ಹಾಗೂ ವಿಭಾಗೀಯ ಪೀಠ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವುದರ ಮೇಲೆ ಡಿಪೆಂಡ್ ಆಗಿದೆ. ಒಟ್ಟಿನಲ್ಲಿ ಒಂದಂತೂ ಸತ್ಯ, ಎಲ್ಲರಿಗೂ ಕೂಡ ಕಲಿಯುವಂತಹ ಒಂದು ಹಕ್ಕು ನಮ್ಮ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಒಂದು. ಸರ್ಕಾರ ಈಗ ಏನೆಲ್ಲ ಕ್ರಮ ಕೈಗೊಂಡಿದೆ, ಆ ಕಡಿಮೆ ಜನಸಂಖ್ಯೆ ಇರುವಂತಹ ಕಡಿಮೆ ವಿದ್ಯಾರ್ಥಿಗಳು ಇರುವಂತಹ ಶಾಲೆಗಳನ್ನ ನಾವು ಮತ್ತೊಂದು ಶಾಲೆಯ ಜೊತೆ ವಿಲೀನ ಮಾಡಿಸ್ತೀವಿ ಅನ್ನುವಂತಹ ಕ್ರಮ ಏನಿದೆ ಆ ಕ್ರಮವನ್ನು ಪ್ರಶ್ನಿಸಿ ಇವರು ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಇದು ಮೂಲಭೂತ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ ಅನ್ನುವಂತಹ, ಮೂಲಭೂತ ಹಕ್ಕಿಗೆ ಧಕ್ಕೆ ತರುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಅವರು ಹೈಕೋರ್ಟ್ ನಲ್ಲಿ PIL ಸಲ್ಲಿಸಿದ್ದಾರೆ. ಇನ್ನು PIL ಅರ್ಜಿಯ ಮೊದಲನೇ ವಿಚಾರಣೆಯ ನಂತರ ಈ ಒಂದು ಅರ್ಜಿ ಪುರಸ್ಕೃತವ ಅಥವಾ ಅಂಗೀಕಾರವ ಅಥವಾ ನ್ಯಾಯಾಲಯದಿಂದ ತಿರಸ್ಕಾರವ ಅನ್ನುವಂತ ಒಂದು ಅಂಶ ನಮಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇದೊಂದು ಮೂಲಭೂತ ಹಕ್ಕಿನ ಪ್ರಶ್ನೆ ಅಂತ ಹೇಳ್ಬೋದು ಅಮಿತ್. ಓಕೆ, ಥ್ಯಾಂಕ್ ಯು ಮಾರುತಿ. ಬಹುಶಃ ಈಗಾಗಲೇ 3 ಜ್ಞಾನಪೀಠ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್, ಅನಂತಮೂರ್ತಿ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಮತ್ತು ರಾಷ್ಟ್ರಕವಿ JS ಶಿವರುದ್ರಪ್ಪ ನ್ಯಾಯಾಲಯಕ್ಕೆ ಈಗಾಗಲೇ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ.